ನಮಸ್ಕಾರ ರೀಪ್ಪ ಎಲ್ಲರೂ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿದನು. ಡೇಟ್ ಎಷ್ಟು ಇವತ್ತು? 30 ಅಲ್ಲ, ಇವತ್ತು ಸೆಪ್ಟೆಂಬರ್ 30. ನಾಳೆ ನಾಡಿದ್ದು 2 ದಿನ ಕಂಪ್ನಿ ಸುಟ್ಟಿ ಇದೆ. ಸೊ ಫ್ರೆಂಡಿಗೆ ಮೀಟ್ ಆಗಕ್ಕೆ ಹೊಂಟಿದ್ದೇನು. ಇಲ್ಲೇ ಇವಾಗ ಪ್ಲ್ಯಾನ್ ಆಗಿದೆ. ನೈಟ್ ಇವಾಗ ಅರೌಂಡ್ ಟೈಮ್ ಎಷ್ಟಾಯ್ತು? ಏನು ಹೇಳಲ್ಲ, ಯಾಕೆ ಕೇಳಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ 9 o'clock ಟೈಮ್ ಆಗಿದೆ. ಸೊ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಂತ. ಇವಾಗೆಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಈಗ ರೆಡಿಯಾಗಿ ಹೊಂಟಿದ್ದೇನು. ಬರ್ರಿ ಅಲ್ಲಿ ಹೋಗಿ ಏನೇನು ಆಗ್ತೈತಿ ಏನೆಲ್ಲ ನೋಡೋಣ್ರೆ. ಇಲ್ಲಿ ನಮ್ಮ ಬೈಕ್ ಪಾರ್ಕಿಂಗ್ ಏರಿಯಾ ಇದೆ. ಅಲ್ಲಿ ಹಚ್ಚಿದ್ದೇನೆ ಬೈಕ. ಎಲ್ಲಿದೆ ನೋಡ್ರಿ ನಮ್ಮ ರಥ. ಇನ್ನು ಹೋಗಬೇಕು. ಹೆಲ್ಮೆಟ್ಗೆ ಒಂದು ಆಕ್ಸೆಸರೀಸ್ ಹಾಕೊಂಬಂದೇನೆ ಇವತ್ತು. ಇದು ಮೊಬೈಲೆಲ್ಲ ಹಾಕಿ ವಿಡಿಯೋ ಮಾಡ್ಬೇಕಂತ ಹೇಳಿ ನೋಡೋಣ. ಇನ್ನು ಕ್ಯಾಮ್ರಾ ತಗೋಟ್ ಸಾವುಕಾರಕ್ಕೆ ಬಂದಿಲ್ಲ, ಮುಂದೆ ತಗೊಂಡಾಗ ನೋಡೋಣ್ರಿ. ಈಗ ಬರ್ರಿ ಮತ್ತೆ ಹೋಗೋಣ, ಏನಂತಾರೆ. ಫ್ರೆಂಡನ್ನ ಪಿ ಜಿಗೆ ಬಂದನು. ನೀವು ನಮ್ಮ SSLC ಫ್ರೆಂಡ್. ನಿಂದ ಮತ್ತೆ ಎಣ್ಣ ಇವ ನಾನು ಹೈಸ್ಕೂಲ್ ಫ್ರೆಂಡ್ ರೀ. ಹೈಸ್ಕೂಲ್ ಮುಗಿಸಿ ಒಂದು 10 ವರ್ಷ ಆಯ್ತನ್ ಮಾವ. 10 ವರ್ಷ ಆಗಿರ್ಬೇಕು. 10 ವರ್ಷ ಮ್ಯಾಗ 12 ವರ್ಷದಾಗ ಈಗ ಮೀಟ್ ಆಗದೆ. SSLC ಮುಗಿದಾಗಿಂದ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗದೆವು. ಎಲ್ಲಿ ಹೋಗಿದಾರ ನೀನು ರೂಮ್ಮೇಟ್ಸ್? ಊರಿಗೆ ಹೋಗಿದಾರ. ಮತ್ತು ನೀನು ಫಲ ಕಟ್ಟ ತೆಗೆದಿರ್ಬೇಕು. ಯಾವ ಇವೆಲ್ಲ ನೀನ ರೆಡಿ ಆಗಿ ಎಲ್ಲಿ ಬೋಸ್ಲಿಕ್ಕೆ ಮತ್ತೆ ಏನ್ ಮಾಡೋದು ಚಂದ. ಅಲ್ಲಿ ತಾನ ಹೋಗ್ಬೇಕಲ್ಲ ಈಗ ಥಂಡ್ಯಾಗ. ಕೇಳ್ತಾರ ನೀವು? ನಾವ್ಯಾಕೆ ಕಾಲ್ ಮಾಡಿದ್ದಿ? ಯಾಣಂದ 8 ಕಿಲೋಮೀಟರ್ ಆದೈತ. ಮತ್ ಮ್ಯಾಕ್ಸ್ ಅಲ್ರ ನಿಮ್ ಬಾಯ ಮೆಟ್ ಹಾಕಂತಾರ. ಏನಂತ ಓದಿದ್ದುಗ? ಚಾರ್ಜರ್ ಅಂತ ತಗೋಬೇಡ, ಬೈಕಿಗೆ ಐತಿ ಚಾರ್ಜರ್ ಪಿನ್. ಯಾವ ಹಾಕಲ್ಲ? ಅದಕ್ಕೇನಾಗೋದೈತೆ ಕಾರಣ ಹಾಕೊಂಡ್ರೆ. ಇಲ್ಲಿ ಏನಾಯ್ತಂದ್ರೆ ಮ್ಯಾಗ ಒಂದು ತಾಳೆ ಮಾಡ್ಕೊಂಡು ಬಂದಿದ್ದು, ಅದ್ರ ತಾಳೆ ಕೆಳಗೆ ಬರೋಬಿಡ್ದ ಮರಿತು. ಮತ್ತೀಗ ಡಿಸ್ಕಷನ್ ಮಾಡಿದೆವು, ಅಲ್ಲೇ ಹೋಗೋಣ ಬೇರೆ ಕಡೆ ಹೋಗೋಣ ಅಂತ. ನೋಡೋಣ ಬರ್ರಿ ಏನಾಗ್ತೈತಿ. ಇದೊಂದು ಬದುಕಿ ರಾಮನಗರ ಹಿಲ್ಸ್, ಅಂತರಗಂಗೆ, ಸ್ಕಂದಗಿರಿ, ಕೂರ್ಗ್, ಮೈಸೂರು, ವಯನಾಡ್. ಕೂರ್ಗ್ 8 ಕಿಲೋಮೀಟರ್ ಆತೈತೆ. ಕೂರ್ಗ್ಲೇ ಮಡಿಕೇರಿ 8 ಕಿಲೋಮೀಟರ್ ಆಯ್ತು. ಗೊತ್ತಿಲ್ಲ, ಹಾಕು ಮ್ಯಾಪ. ಮಡಿಕೇರಿ ಈಗ ಬೈಕಲ್ಲಿ ಹೋಗಿ ಬದಲೇ ಈಗ ಭದ್ರಾವತಿ ಅಷ್ಟೊತ್ತು ನೀವು ಮ್ಯಾಪ್ ಹಾಕಿದ್ದೆ. ಈಗ ನಿಜ ಬರೋದು ಭದ್ರಾವತಿ ನಾಯಿಲಿಕ್ಕಿದ್ದಾನೆ. ಈಗ ನೀ ಬಂದ ನಂತರ ಹೇಳಿದಲ್ಲ ಭದ್ರಾವತಿ ಅಂತ ಹೇಳಿ. ಭದ್ರಾವತಿ ಎಲ್ಲ ಅವ್ನು ಕಳಿಸಿದಲ್ಲ ನೀನು ಮ್ಯಾಪ್. ಆಮೇಲೆ ಕಳಿಸಿದ ಸುಳಿ ಮಗ, ನೀನು ನಂಗೆ ಕಳಿಸಿದೆ. ಅದನ್ನ ಅವ್ನು ಕಳಿಸಿದ್ದು ನೀನು ನಂಗೆ ಶೇರ್ ಮಾಡಿದ್ವಿ. ಭದ್ರಾವತಿ ಅಲ್ಲೋ ಅದ. ಇದನ್ನು ಏನದು ಶಿವಮೊಗ್ಗದ್ದು ಕಳಿಸಿಲ್ಲ, ನಾನು ಭದ್ರಾವತಿದು ಕಳಿಸಿದ. ಮತ್ತು ಅದ 3,400 ಕಿಲೋಮೀಟರ್ ಐತಿ. ಮತ್ತು ಅಲ್ಲಿಂದ ಶಿವಮೊಗ್ಗ ಒಂದು 100 ಕಿಲೋಮೀಟರ್ ಅಂದ್ರೆ 4.5 ಕಿಲೋಮೀಟರ್ ಕಮ್ಮಿ ಅಂದ್ರೆ ಭೀ ನಾ ಇಲ್ಲಿ ಬಂದು 1 ತಾಸು ಆಯಿತು. ಮಾಮೂನು ಇನ್ನೂ ಎಲ್ಲಿ ಹೋಗೋದು ಅನ್ನೋದು ಇನ್ನೂ ಲೊಕೇಶನ್ನೇ ಫಿಕ್ಸ್ ಆಗ್ಬತ್ತೆ, ಎಲ್ಲಿ ಹೋಗ್ಬೇಕು ಅನ್ನೋದು. ಒಂದು ಟೈಮ್ ಮಡಿಕೇರಿ ಅಂತಾನೆ, ಒಂದು ಟೈಮ್ ಚಿಕ್ಕಮಂಗ್ಳೂರು ಅಂತಾನೆ. ಅದ್ರಾಗ ನಮ್ಗೆ ಐತಿ ಸ್ಪ್ಲೆಂಡರ್ ಪ್ಲಸ್. ಅವನು ನೋಡೋಣ್ರಿ ಏನಾಗ್ತೈತಿ ಫೈನಲ್. ಒಂದು ಯಾವ್ದಾರು ಸೆಲೆಕ್ಟ್ ಮಾಡ್ತೇವೆ ಒಟ್ಟು.
ಒಟ್ಟು ಇವತ್ತು ಹೋಗೋದಂದ್ರೆ ಹೋಗೋದು ವೆಕೇಷನ್ಗಳಿಗೆ ಕ್ಯಾನ್ಸಲ್ ಆದ್ರಿ ರೀ. ಸಕಲೇಶ್ಪುರ ಪ್ಲ್ಯಾನ್ ಮಾಡಿದೆವು. ಯಾಕೋ ಸಕಲೇಶ್ಪುರ ಡೌಟ್ ಕಾಣೋದೈತಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. बिल्कुल रिक्स नहीं ले. Few moments later. ಫೈನಲಿ ಶಿವಮೊಗ್ಗಕ್ಕೆ ಹೋಗೋದು ಕನ್ಫರ್ಮ್ ಆಯಿತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಬಂದೆವು ಬೆಂಗಳೂರು ಪುನೀತ್ ರಾಜ್ಕುಮಾರ್ ರಸ್ತೆ ಅಲ್ಲ. ಸದ್ಯಕ್ಕೆ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆದಾಗಿದ್ದೆವು. ಇಲ್ಲಿ ಸ್ವಲ್ಪ ಏನರ ತಿಂದು ಹೋಗ್ಬೇಕಂತ ನಿಂತಿದ್ದೆವು. ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಗಚ್ಚಿ ಬೀಳುತ್ತದೆ. ಬಿಗ್ ಬಾಸ್ ಈಗ ಸಮಯ 2:07. ದಂಡಿಗೆ ಹಚ್ಚಿ ಹೋಗೋಣ ಅಂದೆ. ಈಗ ನಿದ್ದೆ ಹೋಯ್ತಾನ ಇಲ್ಲಿಂದ. ಅಲ್ಲಿ ಸ್ಥಳ 10 ಕಿಲೋಮೀಟರ್ ಹೊಡೆಯಂಗಿಲ್ಲ ಅನ್ನೋದಿಲ್ಲ. 10 ಕಿಲೋಮೀಟರ್ ಹತ್ತಾಸೋಕನ್ನ ಪೂರ್ಣ ಮನ್ಯಾಗ ಮನ್ಕೋರಿ ಹೋದ್ರೆ ಕೇಳಿಲ್ಲ. ಸುಟಿ ಅಂತೇಳಿ ತಿರ್ಗಾಡಕ್ ಬಂದೆವು. ಅದು ಮತ್ತು 400 ಕಿಲೋಮೀಟರ್ ಐತಿದ್ದ ಗೊತ್ತಿದ್ರೆ ಭೀ ಗಾಡಿ ತೊಗೊಂಡು ಬಂದು ಮತ್ತು ಈಗ ತಿಂಡಿ ಹಚ್ಚಕ್ಕೆ ಗಾಡಿ ತೊಗೊಂಡು ಬಂದೆವು. ಈಗ ಥಂಡಿ ಗಾವ ಮಾಡಿ ಐತಿ. ಯಾರಿಗೆ ಈ ಕಡೆ ಗಾಡಿನೂ ಬಿಟ್ಟು ಹೋಗೋಕ್ಕಾಗತ್ತಿಲ್ಲ. ಇಲ್ಲಿ ನಡಬಾರ್ದು ತರಿವಿ ಎಲ್ಲರೇ ಲಾಡ್ಜ್ ಅದ ಮಾಡಿ ಮಾಡ್ಕೋಬೇಕಂದ್ರೆ ಸುಳಿಬೇಕಂತ ನಡಬಾರ್ಗೆ ಯಾವ ಲಾಡ್ಜು ಸಿಗತ್ತಿಲ್ಲ. ನಾವು ಈ ಕಡೆ ನಿಲ್ಲಕ್ಕೂ ಆಗೋದು, ಆ ಕಡೆ ಹೋಗೋಕ್ಕೂ ಆಗೋದು. ಆ ನಮೂನೆ ಮಾಡೈತಿ ಗಾವ ಮಾಡಿ. ಈ ತಿಂಡಿಗೆ ತಂಡಿಗೆ ಕಾಂಪಿಟೇಷನ್ ಬಿದ್ದ ನಾವು ಸಾಯೋದೇವು ನಡಬಾರ್ಕೆ ಯಾವ ಮಾಡ್ತೀರಿ. ಹಂಗಾಗಿತ್ತು ನೋಡ್ರಿ ಪರಿಸ್ಥಿತಿ. ನಡಬಾರ್ದು ಹಾದ್ಯಾಗ ಬಂದ ಈಗೇನು ನೀವು ವಿಡಿಯೋದಾಗ ನೋಡ್ರಲ್ಲ, ಇವ ಇನ್ನೊಬ್ಬ ಫ್ರೆಂಡ್. ಸೊ ಇವ ಭದ್ರಾವತಿದಾಗ ಇರ್ತಾನೆ. ಈಗ ನಾವು ಭದ್ರಾವತಿ ರೀಚ್ ಆಗಿದ್ದೆವು. ಇದೆಲ್ಲ ಭದ್ರಾವತಿದ ವ್ಯೂವ. ಸೊ ಇನ್ನು ಜೋಗ ಫಾಲ್ಸಿಗೆ ಹೋಗಬೇಕು. ಮತ್ತು ಬರ್ರಿಲ್ಲ ಹೋಗೋಣ ಅಂತ. ಈಗ ಈ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಭದ್ರಾವತಿ ಬಸ್ ಸ್ಟಾಪಿಗೆ ಬಂದೆವು. ಭದ್ರಾವತಿ ಬಸ್ ಸ್ಟಾಪದಿಂದ ಬಸ್ಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತೆ. ನನ್ನ ಗಾಡಿ ಅಡ್ಜಸ್ಟ್ ಆಗಿಲ್ಲ. ಸೊ ಹೀಗಾಗಿ ಒಂದೇ ಗಾಡಿ ಮೇಲೆ 3 ಜನ ಆದ್ರೆ ಪೊಲೀಸರು ಮತ್ತು ಗುಮ್ತಾರ್ತ ಹೇಳಿ ಬಸ್ಸಿಗೆ ಹೋಗ್ಬೇಕು. ಭದ್ರಾವತಿಯಿಂದ ಶಿವಮೊಗ್ಗದಿಂದ ಸಾಗರದಿಂದ ಇದು ಸಾಗರ. ಈಗ ನಾವು ಇರೋ ಸಾಗರದಿಂದ ಜೋಗ್ ಫಾಲ್ಸ್. ಇನ್ನು ಇಲ್ಲಿಂದ 40 ಕಿಲೋಮೀಟ್ರ್ ಐತಂತ. ಬಸ್ ಇಲ್ಲ, ವೇಟ್ ಮಾಡೋದೆವು. ಸೊ ಇನ್ನೂ 1 ಅವರ್ ಜರ್ನಿ. ಆಲ್ರೆಡಿ ಈಗ 12 ಗಂಟೆ ಆಯಿತು. ಇನ್ನೂ 1 ಅವರ ಅಂದ್ರೆ ಇನ್ನೂ 1 ಗಂಟೆ ಆಗ್ತೈತೆ ಅಲ್ಲಿ ಹೋಗಕ್ಕೆ. ಇವತ್ತು ಇಂದ ಎರಡು ಜಾಗಕ್ಕೆ ಹೋಗ್ಬೇಕು ಹೇಳಿ ಪ್ಲ್ಯಾನ್ ಐತಿ. ಒಂದು ಜೋಗ್ ಫಾಲ್ಸ, ಇನ್ನೊಂದು ಲೊಕೇಶನ್ ಹೆಸರನ ಕಮ್ಮನ್ ಗುಡ್ಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅದೊಂದು ಪ್ಲ್ಯಾನ್ ಐತಿ. ಏನಂದೆ ಇನ್ನೊಂದ್ಸರಿ ಅದು ಸೆಕೆಂಡ್ ಒನ್ ಆಗೋದಿಲ್ಲ ಏನೋ ಅನ್ನಿಸ್ತದೆ. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಟೈಮ್ ಆದ್ರೆ ಕೆಮ್ಮನ್ ಗುಡ್ಡಿ ಒಂದು ಹೋಗಿ ಮುಗಿಸ್ಕೊಂಡು ಬರ್ಬೇಕಂತ ಹೇಳಿ ಪ್ಲ್ಯಾನ್ ಐತಿ. ನೋಡ್ಬೇಕು ಏನಾಗ್ತೈತಿ. ನೋಡ್ರಿ ಆದ್ರೆ ಹೋಗ್ತೇವೆ, ಆಗಲಿಲ್ಲ ಅಂದ್ರೆ ಹೈಕೋತ್ ಹಂಗೆ ಮುಗಿಸ್ಕೊಂಡು ಬಂದ್ಬಿಡ್ತೇವೆ. ಅಸೂಯೆ ಒಳ್ಳೆಯದಲ್ಲ,
ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ